ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಭೋರೆಹು ಭರತನ ಪೋಲಿಹಿ ಮನಸಹು ರಾಮ ರಜಾಯಿ ಕರಿಯ ನ ಸೋಚು ಸನೇಹ ಬಸ್ ಕಹೆವು ಭೂಪ ಬಿಲ್ ಖಾಯಿ ರಾಮ ಭರತ ಗುಣ ಗನತ ಸಪ್ರೀತಿ निसी दंपति ही पलक समबीती राज समाज प्रात जुग जागे न्हाई न्हाई सुर पूजन लागे गे नहाई गुरु पही रघुराई बंदी चरण बोले रुख पाई नाथ भरत पुरजन महतारी शोक बिलक बनबास दुखारी सहित समाज रावु मिथिलेसु बहुत दिवस भये सहत कलेसु उचित होई सोई कीजिय नाथा हित सबही कर रौरे हाथा अस कही अति सकुचे रघुरावु मुनि पुलके लखी सीलु सुभावु तुम्ह बिनु राम सकल सुख साजा ನರಕ ಸರಿಸ ದುಹು ರಾಜ ಸಮಾಜ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಜನಕ ಭರತನ ಬಗ್ಗೆ ತನ್ನ ಹೆಂಡತಿಗೆ ಹೇಳ್ತಾ ಇದ್ದಾನೆ. ಇಲ್ಲಿ ರಾಜ ಪ್ರೇಮ ವಿಹ್ವಲನಾಗಿ ಮತ್ತೆ ಹೇಳ್ತಾನೆ. ಅಂದರೆ ಭರತ ರಾಮನ ಚರಣಗಳಲ್ಲಿ ಸೇವೆ ಮಾಡೋದು ಅಥವಾ ಅವನ ಸೇವಕನಾಗಿರೋದೆ ಅಂದರೆ ಶರಣಾಗತಿಯಾಗಿ ಅವನ ಭಕ್ತಿಯಲ್ಲಿ ಅವನು ಮುಳುಗಿರುವಂಥವನು. ನಿರಂತರ ಅವನ ಪಾದಗಳಲ್ಲಿ ಭಕ್ತಿ ಇರುತ್ತಲ್ಲ, ಅದೇ ಅವನ ಸಾಧನೆ, ಅವನ ಸಿದ್ಧಿ. ಮತ್ತು ಭರತನ ಏಕಮಾತ್ರ ಸಿದ್ಧಾಂತನೇ ಅದು ಅಂತ ನನಗೆ ಅನ್ನಿಸ್ತಾ ಇದೆ. ಭರತ ಮರೆತೂ ಕೂಡ ಶ್ರೀರಾಮನ ಆಜ್ಞೆಯನ್ನ ಮನಸ್ಸಿನಿಂದನೂ ಕೂಡ ಮೀರೋದಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಬಾಯಿ ಮಾತಲ್ಲಿ ಆಯ್ತು ಅಂತೆಲ್ಲ ಹೇಳ್ತೀವಿ, ಆದರೆ ಮನಸ್ಸಲ್ಲಿ ನಮಗೆ ಬೇರೆ ಥರನೇ ಯೋಚನೆ ಇರುತ್ತಲ್ಲ. ಆದರೆ ಭರತ ಹಾಗಲ್ಲ. ಅಣ್ಣ ಏನು ಹೇಳ್ತಾನೋ ಆ ರೀತಿ ಕೇಳುವಂಥವನು. ರಾಮ ಏನಾದರೂ ಆಜ್ಞೆಯನ್ನು ಕೊಟ್ಟರೆ ಅವನು ಅದನ್ನು ಯಾವತ್ತೂ ಮೀರೋದಿಲ್ಲ ಅಂತಂದ್ಬಿಟ್ಟು ಅವನು ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರನೇ ಸ್ನೇಹವಶರಾಗಿ ನೀವು ಚಿಂತಿಸೋದು ಸರಿಯಲ್ಲ. ಅಂದರೆ ಈಗ ಇಲ್ಲಿ ರಾಮ ಏನು ಹೇಳ್ತಾನೋ ಹಾಗೆ ಆಗತ್ತೆ. ಯಾಕಂದರೆ ಭರತ ಅವನ ಮಾತನ್ನು ಮೀರೋದಿಲ್ಲ. ಸೊ ಅಲ್ಲಿ ಏನಾಗುತ್ತೋ ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಈ ರೀತಿ ಶ್ರೀರಾಮ ಮತ್ತು ಭರತರ ಗುಣಗಳ ಪ್ರಶಂಸೆಯಲ್ಲೇ ರಾತ್ರಿ ಇಡೀ ಕಳೆದು ಹೋಗುತ್ತೆ. ಅಂದರೆ ಅವರು ಗಂಡ ಹೆಂಡತಿ ಇಬ್ಬರು ಕೂಡ ಈ ರೀತಿ ಎಲ್ಲ ಮಾತಾಡ್ಕೊಂಡು ರಾತ್ರಿ ಒಂದು ಕ್ಷಣದ ಹಾಗೆ ಕಳೆದು ಹೋಗುತ್ತೆ. ಪ್ರಾತಃ ಕಾಲದಲ್ಲಿ ಎರಡೂ ಸಮಾಜದವರು ಅಂತಂದರೆ ಮಿಥಿಲೆಯವರು ಮತ್ತು ಅಯೋಧ್ಯೆಯವರು ಎಲ್ಲರೂ ಎದ್ದು ಸ್ನಾನಾದಿಗಳನ್ನೆಲ್ಲ ಮುಗಿಸಿ ಇಷ್ಟ ದೇವತೆಗಳ ಆರಾಧನೆಯಲ್ಲಿ ತೊಡಗ್ತಾರೆ. ಇವಾಗ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇದೆ, ಭಯ ಇದೆ, ಆತಂಕ ಇದೆ. ಏನು ಡಿಸಿಷನ್ ತಗೊಳ್ತಾರೋ, ಏನಾಗುತ್ತೋ ಅಂತಂದ್ಬಿಟ್ಟು ಸೊ ಎಲ್ಲರೂ ಕೂಡ ತಮ್ಮ ತಮ್ಮ ಇಷ್ಟ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಶ್ರೀರಾಮ ಕೂಡ ಸ್ನಾನಾನ್ಹಿಗಳನ್ನು ಪೂರೈಸ್ಕೊಂಡು ಗುರು ವಸಿಷ್ಠರ ಹತ್ರಕ್ಕೆ ಹೋಗಿ ಅವರ ಚರಣಗಳಿಗೆ ನಮಸ್ಕಾರವನ್ನು ಮಾಡ್ಕೊಳ್ತಾನೆ. ಅವರ ಮನದ ಇಂಗಿತವನ್ನು ತಿಳ್ಕೊಂಡು, ಅಂದರೆ ಈಗ ಅವರು ಏನೋ ಹೇಳಬೇಕು ಅಂತಿದ್ದಾರೆ ಅಂತ ಗೊತ್ತು, ಅದಕ್ಕೋಸ್ಕರ ಹೇಳ್ತಾನೆ. ಪೂಜ್ಯರೇ, ಭರತ ಮತ್ತು ಅಯೋಧ್ಯಾವಾಸಿಗಳು, ಮಾತೆಯರು, ಹೀಗೆ ಎಲ್ಲರೂ ಕೂಡ ಶೋಕದಿಂದ ವ್ಯಾಕುಲರಾಗಿ ವನವಾಸದಿಂದ ನೊಂದಿದ್ದಾರೆ. ಅಂದರೆ ಅವರು ಬಂದಿಷ್ಟು ದಿವಸ ಆಯಿತು. ಅವರೆಲ್ಲ ಊರುಗಳಲ್ಲಿ ನೆಮ್ಮದಿಯಾಗಿ ಅರಮನೆಯಲ್ಲಿ ಇರುವಂಥವ್ರು, ಸುಖದ ಸುಪತಿಗೆಗಳಲ್ಲಿರುವಂಥವ್ರು, ಅವರೆಲ್ಲ ಇಲ್ಲಿ ಕಾಡಲ್ಲಿ ಬಂದು ತುಂಬಾ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಮಿಥಿಲಾಪತಿ ಜನಕ ಮಹಾರಾಜರು ಕೂಡ ಸಮಾಜ ಸಹಿತ, ಇಲ್ಲಿ ನೋಡಿ ಪರಿವಾರ ಸಹಿತ ಅಲ್ಲ, ಸಮಾಜ ಸಹಿತ ಅಂದರೆ ಅವರು ಪರಿವಾರದವರು ಅಷ್ಟೇ ಅಲ್ಲ, ಊರಲ್ಲಿ ಅವರ ರಾಜ್ಯದಲ್ಲಿರುವಂಥ ಜನಗಳು ಕೂಡ ಬಂದಿದ್ದಾರೆ. ಅವರೆಲ್ಲ ತುಂಬ ದಿನಗಳಿಂದ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಹೇ ಮುನಿಗಳೇ, ನಿಮಗೇನು ಸರಿ ಅನಿಸುತ್ತೋ ಹಾಗೆ ಮಾಡಿ, ಎಲ್ಲರ ಹಿತ ನಿಮ್ಮ ಕೈಯಲ್ಲೇ ಇದೆ ಅಂತ ಹೇಳಿ ಶ್ರೀರಾಮ ಮೌನವಾಗಿರ್ತಾನೆ. ರಾಮನ ಶೀಲ ಸ್ವಭಾವಗಳನ್ನು ನೋಡಿ ವಸಿಷ್ಠರು ಪ್ರೇಮಾನಂದದಿಂದ ಪುಳಕಿತರಾಗ್ತಾರೆ. ಮತ್ತೆ ಮುನಿಗಳು ಹೇಳ್ತಾರೆ, ರಾಮ ನೀನಿಲ್ಲದೆ ಎರಡೂ ಕಡೆ ಜನರಿಗೂ ಕೂಡ ಮನೆ ಮಠ ಎಲ್ಲ ಯಾವುದೇ ಸುಖ ಸಾಮಗ್ರಿಗಳು ಇದ್ದರೂ ಕೂಡ ಅದು ನರಕಕ್ಕೆ ಸಮಾನವಾಗಿರುವಂಥದ್ದು. ಅಂದರೆ ಇಲ್ಲಿ ನೀನೇನೋ ಅವ್ರನ್ನ ಹೋಗಿ ಅಂತ ಹೇಳ್ತಿದೀಯ,
ಆದರೆ ನೀನಿಲ್ಲದೆ ಇದ್ದರೆ ಅವರಿಗೆ ಎಂಥ ಒಂದು ಸುಖದ ಸುಪ್ಪತ್ತಿಗೆಗಳನ್ನು ಕೊಟ್ಟರೂ ಕೂಡ, ಭೋಗದ ಸಾಮಗ್ರಿಗಳನ್ನು ಕೊಟ್ಟರೂ ಕೂಡ ಅದೆಲ್ಲ ನರಕಕ್ಕೆ ಸಮಾನ ಆಗುತ್ತೆ. ಅಂದರೆ ಅವರು ಈ ಕಾಡಲ್ಲಿದ್ದಾರೆ, ಕಷ್ಟಪಡ್ತಾ ಇದ್ದಾರೆ ಅಂತ ನೀನು ಅಂದ್ಕೊಂಡಿದ್ಯಾ, ಆದರೆ ನೀನು ಇದ್ದಾಗ ಬೇರೆ ಯಾವುದೂ ಅವರಿಗೆ ಬೇಕಾಗಿಲ್ಲ. ನೀನಿದ್ದಾಗ ಕಾಡು ಕೂಡ ಅವರಿಗೆ ಸ್ವರ್ಗದ ಹಾಗೆ ಅನ್ನಿಸ್ತಾ ಇದೆ. ಈಗ ನೀನೇನಾದರೂ ಹೋಗಿ ಅಂತ ಹೇಳಿದ್ರೆ ಸಾಕು, ಅದು ಅವರಿಗೆ ನರಕ ಅನಿಸುತ್ತೆ ಅಂತಂದ್ಬಿಟ್ಟು ಆ ಜನಗಳ ಮನಸ್ಸಲ್ಲಿ ಏನಿದೆಯೋ ಅದನ್ನು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ನೀನೇನೋ ಹೇಳ್ತೀಯಪ್ಪ, ಆದರೆ ಅವರು ಇವಾಗ ನಿಜವಾಗ್ಲೂ ಸಂತೋಷವಾಗಿದ್ದಾರೆ. ಇಲ್ಲಿಂದ ಹೋಗಿ ಅಂತ ಹೇಳಿದ್ರೆ ಸಾಕು ಅವರಿಗೆ ದುಃಖ ಶುರುವಾಗುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.